ನಾವೇ ಸ್ವಂತವಾಗಿ ಏನಾನ ಮಾಡೋಣ ಅಂದ್ಬಿಟ್ಟು ಇದು ಆರ್ಗ್ಯಾನಿಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಎಲ್ಲ ನಮ್ದು ಓನ್ ಸರ್, ಮನೇಲೆ ಮಾಡಿರೋದು. ಇದು ಬಂದ್ಬಿಟ್ಟು BP ಶುಗರು ಕೊಲೆಸ್ಟ್ರಾಲ್ ಇದ್ದವರಿಗೆ ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಮಕ್ಕಳುಗಳಿಗೆ, ವಯಸ್ಸಾದವ್ರಿಗೆ, ಯಾವುದೇ ಏಜ್ ಅವರು ಇದನ್ನ ಯೂಸ್ ಮಾಡ್ಬೋದು ಸರ್. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಮತ್ತೆ ಇದನ್ನ ಥ್ರೂ ಔಟ್ ಕರ್ನಾಟಕ ನಾವು ಫ್ರೀ ಸಪ್ಲೈ ಮಾಡ್ತೀವಿ ಸರ್. ಅಂಗವಿಕಲ ಮಕ್ಕಳುಗಳು ಇರ್ತಾರಲ್ಲ, ವಿಕಲಾಂಗಚೇತನ ಮಕ್ಕಳು, ಮತ್ತು ಮನೆಗೂ ಫ್ರೀ ಹೋಮ್ ಡೆಲಿವರಿ ಮಾಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಯಾವುದೇ ರೀತಿ ನಾವು ಇದರಲ್ಲಿ ಕೆಮಿಕಲ್ಸ್ ಆಗಲಿ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ, ಅಡಿಸಿವ್ ಆಗಲಿ ಏನು ಯೂಸ್ ಮಾಡಿರೋದಿಲ್ಲ ಸರ್. 1.5-2 ಲಕ್ಷ ಸಾಕು. ಮೇನ್ ಮಾರ್ಕೆಟಿಂಗ್ ಮಾಡ್ಬೇಕು ಸರ್. ಮಾರ್ಕೆಟಿಂಗ್ ಇರೋದು ಇಂಪಾರ್ಟೆಂಟ್. ಜನಕ್ಕೆ ಮೇನ್ ಆಗಿ ತಲುಪಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಸರ್. ಆಮೇಲೆ ನಾನು ಪ್ರಾಫಿಟ್ ಎಲ್ಲ ನೋಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. MES ಕಾಲೇಜ್ ಜಯನಗರಲ್ಲಿ ಶ್ರೀಶ ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ಸ್ ಅನ್ನೋರು ಆರ್ಗ್ಯಾನಿಕ್ ಆಗಿ 100% ನ್ಯಾಚುರಲ್ ಆಗಿ ಡ್ರೈ ಫ್ರೂಟ್ ಮಿಕ್ಸ್ನ, ಬೆಲ್ಲನ, ಎಣ್ಣೆನ ಮತ್ತು ಮಲೆನಾಡಿನ ಮಸಾಲೆಗಳನ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವ್ರ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ತಮ್ಮ ಹೆಸರು? ಸುರೇಶ್ ಅಂತ ಸರ್. ಓಕೆ, ನಿಮ್ಮ ಏಜ್ ಬಂದ್ಬಿಟ್ಟು 45 ಸರ್. ಓಕೆ, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 6ನೇ ವರ್ಷ ರನ್ನಿಂಗ್ ಸರ್. ಓಕೆ, ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಸರ್? ಇದಕ್ಕೆ ಮೊದಲು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ, ಫೈರ್ ಸೇಫ್ಟಿ ಆಫೀಸರ್ ಆಗಿ. ಓಕೆ, ಆಮೇಲೆ ನಾವೇ ಸ್ವಂತವಾಗಿ ಏನಾನ ಮಾಡೋಣ ಅಂದ್ಬಿಟ್ಟು ಇದು ಆರ್ಗ್ಯಾನಿಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ನಾವು ಆಕ್ಚುಲ್ ಆಗಿ ಬಂದ್ಬಿಟ್ಟು ಸಾಗರ, ಶಿವಮೊಗ್ಗದ ಕಡೆಯವರು. ಓಕೆ, ಅಲ್ಲೆಲ್ಲ ನ್ಯಾಚುರಲ್ ಆಗಿ ಸುಮಾರು ವಸ್ತುಗಳು ಸಿಗ್ತಾ ಇತ್ತು ನಮ್ಗೆ, ಯಾವುದೇ ಕೆಮಿಕಲ್ಸ್ ಇಲ್ಲದೆ ಯೂಸ್ ಮಾಡಿರೋಂಥ ವಸ್ತುಗಳು. ಉದಾಹರಣೆಗೆ ಜೇನುತುಪ್ಪ ಆಗಲಿ, ಜೋನಿ ಬೆಲ್ಲ ಆಗಲಿ, ಈ ರೀತಿ ವಸ್ತುಗಳು, ತುಪ್ಪ, ಎಣ್ಣೆಗಳು, ಗಾಣದ ಎಣ್ಣೆಗಳು, ಈ ಥರ ಎಲ್ಲ ಸಿಗ್ತಾ ಇತ್ತು. ಅಲ್ಲಿನ ಜನಕ್ಕೂ ಮಾರ್ಕೆಟ್ ಆಗತ್ತೆ, ನಾವು ತಂದು ಯಾಕೆ ಬಿಸ್ನೆಸ್ ಮಾಡ್ಬೋದು ಅಂದ್ಬಿಟ್ಟು ಅಲ್ಲಿಂದ ತಗೊಂಬಂದು ಇಲ್ಲಿಂದ ಎಲ್ಲ ಕಡೆ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ನಿಮ್ದು ಶಾಪ್ ಏನಾರು ಇದೆಯಾ? ಶಾಪ್ ಇದೆ ಸರ್. ಶಾಪ್ ಬಂದ್ಬಿಟ್ಟು ಕುರುಬರಳ್ಳಿಲಿ ಇದೆ ಸರ್. ಕುರುಬರಳ್ಳಿಲಿ ಶಾಪ್ ಒಂದು ಮಾಡ್ಕೊಂಡಿದ್ವಿ. ಅಲ್ಲಿಂದ ಎಲ್ಲ ಕಡೆ ಯಾವ್ಯಾವ್ದು ನಮ್ದು ಆರ್ಗ್ಯಾನಿಕ್ ಶಾಪ್ಸ್ಗಳೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದೆ, ಅಲ್ಲಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಗ್ರಾಮೀಣ ಅಂಗಡಿ, ಗ್ರಾಮೀಣ ಸಂತೆ, ಆಮೇಲೆ ಆರ್ಗ್ಯಾನಿಕ್ ವರ್ಲ್ಡ್ ಅಂತ ಇದೆ, ಅಂತ ಕಡೆ ಎಲ್ಲ ಕರುನಾಡು ಡ್ರೈ ಫ್ರೂಟ್ಸ್ ಅಂತ ಇದೆ, ಅಲ್ಲಿಗೆಲ್ಲ ನಮ್ದು ವಸ್ತುಗಳು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ, ನೀವೇನೇ ರೆಡಿ ಮಾಡೋದು? ಎಲ್ಲ ನಮ್ದು ಓನ್ ಸರ್, ಮನೇಲೆ ಮಾಡಿರೋದು. ಸಾಗರದಲ್ಲಿಂದ ತರಿಸ್ಬಿಟ್ಟು, ಸಾಗರದಲ್ಲಿ ನಮ್ದು ಎತ್ತುಗಳು, ಹಸುಗಳಿದಾವೆ, ಅಲ್ಲಿ ತಗೊಂಡು ಇದು ಮಾಡ್ಬಿಟ್ಟು ಇಲ್ಲಿರೋ ಏನೇನ್ ಸೇಲ್ ಮಾಡ್ತಿದ್ರೆ ಎಲ್ಲ ನೀವೇ ರೆಡಿ ಮಾಡಿ? ಎಲ್ಲ ನಾವೇ ಹೇಳಿ ನಾವೇ ಮಾಡ್ತೀವಿ. ಇಲ್ಲಾಂದ್ರೆ ಕೆಲವೊಂದು ಅಲ್ಲಿ ಊರ್ ಜನರ ಹತ್ರ ಹೇಳಿ ರೆಡಿ ಮಾಡಿಸಿ ನಾವು ಇಲ್ಲಿ ತಗೊಂಡ್ಬಂದು ಮಾರಾಟ ಮಾಡ್ತೀವಿ. ಓಕೆ, ಏನೇನೆಲ್ಲ ಮಾಡ್ತಿದ್ದೀರಾ ನೀವು? ಸರ್ ಮೈನ್ ಆಗಿ ಬಂದ್ಬಿಟ್ಟು ನಮ್ದು ಇದು ಸಿರಿಧಾನ್ಯಗಳು ಮಿಶ್ರಣ ಅಂತ ಬರ್ತಾ ಇದೆ ಸರ್. ಇದೆಲ್ಲ ನವಣೆ, ಸಜ್ಜೆ, ಕೊರಲೆ, ಏನೇನು ಸಿರಿಧಾನ್ಯಗಳಿದಾವೆ ಅದನ್ನೆಲ್ಲ ಹಾಕ್ಬಿಟ್ಟು ಬೇಳೆಕಾಳು ನೆನೆಸಿ ಮೊಳಕೆ ಮಾಡಿರೋಂಥದ್ದು. ಇದು ಬಂದ್ಬಿಟ್ಟು BP ಶುಗರು ಕೊಲೆಸ್ಟ್ರಾಲ್ ಇದ್ದವರಿಗೆ ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕಿಂತ ಬಂದ್ಬಿಟ್ಟು ನಾವು ಇದು ಮೇಯ್ನ್ ಆಗಿ ಬಂದ್ಬಿಟ್ಟು ಡ್ರೈ ಫ್ರೂಟ್ ಮಿಕ್ಸ್ ಅಂತ ಮಾಡ್ತಾ ಇದೀವಿ ಸರ್. ಏನು ನೀವು ಹಾರ್ಲಿಕ್ಸು, ಬೋರ್ಮಿಟಾ ಎಲ್ಲ ಇದರಲ್ಲಿ ಎಲ್ಲ ಏನಿರುತ್ತೆ, ಕೆಮಿಕಲ್ಸ್ ಇರುತ್ತೆ, ಆಮೇಲೆ ಅಡಿಸಿವ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ ಎಲ್ಲ ಯೂಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಬಹುರಾಷ್ಟ್ರೀಯ ಕಂಪನಿಗಳದು. ಬಟ್ ನಾವು ಯಾಕೆ ನಮ್ಮದೇ ಓನಾಗಿ ತಯಾರಿಸಬಾರ್ದು ಅಂದ್ಬಿಟ್ಟು ಡ್ರೈ ಫ್ರೂಟ್ ಮಿಕ್ಸ್ ಅಂತ ಮಾಡಿದ್ವಿ. ಇದರಲ್ಲಿ ಬಾದಾಮಿ, ಪಿಸ್ತಾ, ಅಕ್ರೋಟು, ಒಣ ಹಣ್ಣುಗಳು ಉಪಯೋಗಿಸಿ ಅದರಲ್ಲಿ ಬೇಳೆಕಾಳುಗಳು ನೆನೆಸಿ ಮೊಳಕೆ ಮಾಡಿ ಅದರಿಂದ ಮಾಡಿರ್ತೀವಿ ಸರ್. ಅದನ್ನ ಮಾಡಿಬಿಟ್ಟು ಇದು ಮಕ್ಕಳುಗಳಿಗೆ, ವಯಸ್ಸಾದವ್ರಿಗೆ, ಯಾವುದೇ ಏಜ್ ಅವರು ಇದನ್ನು ಯೂಸ್ ಮಾಡ್ಬೋದು ಸರ್. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಿರಲ್ಲ, ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಆಮೇಲೆ ಇದನ್ನ ಥ್ರೂ ಔಟ್ ಕರ್ನಾಟಕ ನಾವು ಫ್ರೀ ಸಪ್ಲೈ ಮಾಡ್ತೀವಿ ಸರ್. ಅಂಗವಿಕಲ ಮಕ್ಕಳುಗಳು ಇರ್ತಾರಲ್ಲ, ವಿಕಲಾಂಗಚೇತನ ಮಕ್ಕಳು, ಆಮೇಲೆ ಏಜ್ ಪರ್ಸನ್ ಇರ್ತಾರಲ್ಲ, ಅವರಿಗೆಲ್ಲ ಡಿಸ್ಕೌಂಟ್ ಸೇಲ್ ಮಾಡ್ತೀವಿ. ಮತ್ತು ಮನೆಗೂ ಫ್ರೀ ಹೋಮ್ ಡೆಲಿವರಿ ಮಾಡ್ತೀವಿ ಸರ್. ಓಕೆ ಓಕೆ, ಇದು ಬಿಟ್ಟು ಏನೇನು ಮಾಡ್ತಾ ಇದ್ದೀರಾ? ಇದು ಬಿಟ್ಬಿಟ್ಟು ನಮ್ದು ಬೆಲ್ಲ ಇದೆ, ಆರ್ಗ್ಯಾನಿಕ್ ಬೆಲ್ಲ ಇದೆ, ಕೆಮಿಕಲ್ ಫ್ರೀ ಬೆಲ್ಲ ಇದೆ, ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಆಗಿರೋದಿಲ್ಲ, ಹಾಲಿಗೆ ಹಾಕಿದ್ರು ಒಡೆಯೋದಿಲ್ಲ. ಇದೊಂದು ಮಾಡ್ತಾ ಇದೀವಿ. ಅದಾದ್ಮೇಲೆ ನಮ್ದು ಗುಲ್ಕನ್ ಇದೆ, ಮೈನ್ ಎಣ್ಣೆ ಇದೆ, ಗಾಣದ ಎಣ್ಣೆಗಳು ಇದಾವೆ, ಎಲ್ಲ ರೀತಿ ಎಣ್ಣೆ. ಓಕೆ ಓಕೆ, ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ದೀಪದ ಎಣ್ಣೆ, ಈ ರೀತಿ 7-8 ಥರದ ಎಣ್ಣೆಗಳಿದಾವೆ. ಇದನ್ನು ಸಹ ನಾವು ಮನೆಗೆ ಫ್ರೀ ಹೋಮ್ ಡೆಲಿವರಿ ಮಾಡ್ತೀವಿ, ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಅದಾದ್ಮೇಲೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಇರುತ್ತೆ. ಇದು ಈ ರೀತಿ ಬೆಲ್ಲಗಳು, ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ, ಈ ಥರ ಬೆಲ್ಲ. ಆಮೇಲೆ ರಾಜಮುಡಿ ರೈಸು, ಜೇನುತುಪ್ಪ, ಮಲೆನಾಡಿಂದ ತಂದಿರೋಂಥ ಜೇನುತುಪ್ಪ, ಇದನ್ನು ಸೇಲ್ ಮಾಡ್ತೀವಿ. ಇದು ಯಾವ ರೀತಿ ಕೆಮಿಕಲ್ಸ್ ಇರಲ್ಲ, ಎಲ್ಲ ಟೆಸ್ಟ್ ಆಗಿರುತ್ತೆ. ಲ್ಯಾಬಲ್ಲಿ ಟೆಸ್ಟ್ ಮಾಡಿಬಿಟ್ಟು ಯಾವುದೇ ರೀತಿ ಇದ್ರದ್ದು ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಬೇರೆ ಕಡೆ ಯಾವುದಾದ್ರು ಮಿಕ್ಸರ್ ಅದು ಇದು ಅಂತಾರೆ, ಆ ರೀತಿ ಯಾವುದೇ ವಸ್ತುಗಳು ಇರೋದಿಲ್ಲ. ಲ್ಯಾಬ್ ಟೆಸ್ಟ್ ಆಗಿರೋಂಥ ವಸ್ತುಗಳು. ಓಕೆ ಓಕೆ, ಗೌರ್ಮೆಂಟಿಂದ ಏನೇನೆಲ್ಲ ಲೈಸೆನ್ಸ್ ತೊಗೊಂಡ್ರಿ ಸರ್ ನೀವು? ಸರ್ ಗೌರ್ಮೆಂಟಿಂದ ನಮ್ಮದು FSSAI ಲೈಸೆನ್ಸ್ ಇದೆ, ಆರ್ಗ್ಯಾನಿಕ್ ಲೈಸೆನ್ಸ್ ಇದೆ. ಓಕೆ, ಆಮೇಲೆ MSME ಲೈಸೆನ್ಸ್ ಇದೆ. ಓಕೆ, ಅದೇ ಗೌರ್ಮೆಂಟಿಂದ ಏನೇನು ಲೈಸೆನ್ಸ್ ಇದೆ, ನಮಗೆ ಒಂದು ವಸ್ತು ತಯಾರಿಸೋಕ್ಕೆ ಏನೇನು ಗೌರ್ಮೆಂಟ್ಸಿಂದಲ್ಲೇ ಲೈಸೆನ್ಸ್ ಇರಬೇಕು ಎಲ್ಲ ಇದೆ. ISO ಸರ್ಟಿಫೈಡ್ ಆಗಿದೆ. ಮೈನಾಗಿ ಬಂದ್ಬಿಟ್ಟು ನಮ್ದು ISO ಸರ್ಟಿಫೈಡ್ ಇದೆ ಸರ್. ಇಲ್ಲಿ ನೋಡಿ, ನಮ್ಮದು ISO ಸರ್ಟಿಫೈಡ್ ಆಗಿದೆ. ಓಕೆ ಸರ್. ಓಕೆ, ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ಸರ್? ಇದು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗು ನಮಗೆ, ನಾನು ಸಣ್ಣದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಸರ್. ನಾನು ಮೈನಾಗಿ ಇದು ಮಾಡಬೇಕು, ಡ್ರೈ ಫ್ರೂಟ್ ಮಿಲೆಟ್ ಸಿರಿಧಾನ್ಯಗಳದ್ದು ಮಾಡಬೇಕು ಅಂದ್ಕೊಂಡು ಮಾಡಿದ್ದು. ಆಮೇಲೆ ಎಲ್ಲ ನಮ್ಮ ಊರಲ್ಲಿ ಇವೆಲ್ಲ ವಸ್ತುಗಳು ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ಅದರದ್ದೊಂದು ಮಾರ್ಕೆಟ್ ಮಾಡಿಬಿಟ್ಟು ಅದನ್ನು ಇಲ್ಲಿ ತಂದು ಇಲ್ಲಿಂದ ಎಲ್ಲ ಕಡೆ ನಮ್ಮ ಬೆಂಗಳೂರಲ್ಲೆಲ್ಲ ಮಾರ್ಕೆಟ್ ಮಾಡ್ತಾ ಇದ್ವಿ. ಕನಿಷ್ಠ ಈಗ ನನಗೊಂದು 5-6 ಲಕ್ಷ ಫಸ್ಟಿಗೆ ನಾನು
ಇನ್ವೆಸ್ಟ್ ಮಾಡಿದ್ದೀನಿ ಸರ್. 5-6 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ. ಹೌದು. ಅಂದ್ರೆ ನಿಮಗೆ ಈಗ ಅಟ್ ಪ್ರೆಸೆಂಟ್ ಡೇ ಟು ಡೇ ಏನೇನೆಲ್ಲ ಆಪರೇಷನ್ ಕಾಸ್ಟ್ ಬರುತ್ತೆ? ಸರ್ ಆಪ್ರೇಷನ್ ಅಂತಂದ್ರೆ ಈಗ ಸ್ವಲ್ಪ ಜನಕ್ಕೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಬಂದಿದೆ. ಒಳ್ಳೆ ಪದಾರ್ಥಗಳು ತಗೋಬೇಕು, ಕೆಮಿಕಲ್ ಫ್ರೀ ಪದಾರ್ಥಗಳು ತಗೋಬೇಕು ಅನ್ನೋ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಬಂದಿದೆ. ಈಗ ಅದಕ್ಕೋಸ್ಕರ ಸ್ವಲ್ಪ ಡಿಮ್ಯಾಂಡು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಕೆಮಿಕಲ್ ಫ್ರೀ ಜಾಗರಿ ಕೇಳ್ತಾರೆ. ಆಮೇಲೆ ಮಿಲೆಟ್ಗಳು, ಸಿರಿಧಾನ್ಯಗಳು ಎಲ್ಲ ಕೇಳ್ತಾ ಇರ್ತಾರೆ. ಸಿರಿಧಾನ್ಯಗಳನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಕೆಂಪಕ್ಕಿ, ರಾಜಮುಡಿ ರೈಸು ಈ ರೀತಿ ಕೇಳ್ತಾ ಇದ್ರು. ಮೊದಲು ರಾಜಮುಡಿ ಅಕ್ಕಿ, ಕೆಂಪಕ್ಕಿ ಎಲ್ಲ ಅಷ್ಟು ಕೇಳ್ತಿರ್ಲಿಲ್ಲ. ಈಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಕೊರೋನಾ ಬಂದಮೇಲೆ. ಆಮೇಲೆ ಮತ್ತೆ ಸ್ವಲ್ಪ ಜನಕ್ಕೆ ಹೆಲ್ತ್ ಅವೇರ್ನೆಸ್ ಬಂದಮೇಲಿಂದ ಜಾಸ್ತಿ ಕೇಳ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಅವರಿಗೆ ಸಪ್ಲೈ ಮಾಡ್ತೀವಿ. ಓಕೆ ಸರ್. ಈಗ ಯಾರು ಇದೆಲ್ಲ ಬಂದ್ಬಿಟ್ಟು ಮೇಯ್ನು ಅಪೌಷ್ಟಿಕತೆ ಏನಿದೆ ಅಂತಾರಲ್ಲ ಸರ್ ಮಕ್ಕಳಿಗೆ, ಅವರು ಇದನ್ನು ತಗೋಬೋದು ಸರ್. ಇದು ಸುಮಾರು ಜನ ತೊಗೊಂಡಿದ್ದಾರೆ, ನಮ್ಮ ಅಕ್ಕಪಕ್ಕನ ಸುಮಾರು ಜನ ತೊಗೊಂಡಿದ್ದಾರೆ. ಗುಡ್ ರಿಸಲ್ಟ್ ಬಂದಿದೆ. ಏನು ಇದರಲ್ಲಿ ಡ್ರೈ ಫ್ರೂಟ್ಸಲ್ಲಿ ಏನೇನು ಅಂಶಗಳು ಇರ್ತವೆ, ಯಾವುದೇ ರೀತಿ ನಾವು ಇದರಲ್ಲಿ ಕೆಮಿಕಲ್ಸ್ ಆಗಲಿ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ, ಅಡಿಸಿವ್ ಆಗಲಿ ಏನು ಯೂಸ್ ಮಾಡಿರೋದಿಲ್ಲ. ಏನು ಹಣ್ಣುಗಳಿದ್ದಾವೆ, ಡ್ರೈ ಫ್ರೂಟ್ಸ್ ಏನಿರ್ತವೆ ಅದನ್ನು ಉಪಯೋಗಿಸಿ ಅದಕ್ಕೆ ಬೇಳೆಕಾಳುಗಳನ್ನ ತಗೊಂಡು ಬಂದು ನೆನೆಸಿ ಮೊಳಕೆ ಮಾಡಿ ಅದಕ್ಕೆ ಕೆಂಪಕ್ಕಿ ಹಾಕಿರ್ತೀವಿ, ಕುಂಬಳಕಾಯಿ ಬೀಜ ಈ ರೀತಿ ಎಲ್ಲ ಹಾಕಿರ್ತೀವಿ. ಎಲ್ಲ ಪ್ರೋಟೀನ್ ಹೊಡಿಲಿದೆ. ರಿಚ್ ಇನ್ ಪ್ರೋಟೀನ್ಸ್, ಡಯಟ್ರಿ ಫೈಬರ್, ಬಿ ಕಾಂಪ್ಲೆಕ್ಸ್, ಎಸೆನ್ಷಿಯಲ್, ವಿಟಮಿನ್ ಇ, ರಿಚ್ ಇನ್ ಮಿನರಲ್ಸ್ ಈ ರೀತಿ ಎಲ್ಲ ಇದರಲ್ಲಿರುತ್ತೆ. ಏನಿಲ್ಲ, ಹಾಲಿಗೆ ಹಾಕ್ಕೊಂಡು ನೀವು ಏನು ಹಾರ್ಲಿಕ್ಸ್ ಬೋರ್ಮಿಟ ಕುಡಿತೀರಾ ಅದೇ ರೀತಿ ಹಾಲಲ್ಲಿ ಹಾಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ಬಿಸಿನೀರಲ್ಲೂ ಕಲ್ಸ್ಕೊಂಡು ಕುಡಿಬೋದು ಸರ್. ಓಕೆ ಸರ್. ಇವೆಲ್ಲ ಏನಂತಂದರೆ ನಾವು ಥ್ರೂ ಔಟ್ ಕರ್ನಾಟಕ ಫ್ರೀ ಹೋಮ್ ಡೆಲಿವರಿ ಮಾಡ್ತೀವಿ. ಇದಾಗಲಿ ಅದರಲ್ಲಿ ಏಜ್ ಪರ್ಸನ್ 50-60 ಅಬೋವ್ಸ್ ಏಜ್ ಇರೋರಿಗೆ ಫ್ರೀ ಹೋಮ್ ಒಂದು ತೊಗೊಂಡ್ರೆ ಅರ್ಧ kg ಫ್ರೀ ಕೊಡ್ತಾ ಇದ್ವಿ. ಇದೆಲ್ಲನೂ ಪ್ರಿಸರ್ವೇಟಿವ್ ಇದೆಲ್ಲ ಏನಿದೆ ಡ್ರೈ ಫ್ರೂಟ್ ಮಿಕ್ಸ್ 1 kg ತೊಗೊಂಡ್ರೆ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಸರ್. ಥ್ರೂ ಔಟ್ ಕರ್ನಾಟಕ ಅವ್ರ ಮನೆಗೆ ತಲುಪಿಸ್ತೀವಿ ಸರ್. ಮಾರ್ಕೆಟಿಂಗ್ ಏನೇನೆಲ್ಲ ಮಾಡ್ತಾ ಇದ್ದೀರಾ ಸರ್? ಸರ್ ಮಾರ್ಕೆಟಿಂಗಿಗೆ ಮೇಯ್ನಾಗಿ ಬಂದ್ಬಿಟ್ಟು ನಾವು ಓನಾಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಸರ್. ನಾವು ಈ ಥರ ಎಲ್ಲ ಯಾವುದೇ ರೀತಿ ಇವೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಮಾರ್ಕೆಟಿಂಗಲ್ಲಿ ಓನಾಗೆ ಮಾಡ್ತಾ ಇದ್ದೀವಿ. ಜನರಿಂದ ಜನಕ್ಕೆ ತಲುಪಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್. ಮಾರ್ಕೆಟಿಂಗ್ ಮಾಡಬೇಕು ಅಂತ ಇದ್ದೀವಿ. ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ, ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಮೇಲೆ ನೋಡ್ಬೇಕು ಮಾರ್ಕೆಟಿಂಗ್. ಓಕೆ ಸರ್. ಈಗ ಯಾರು ನಿಮ್ಮ ವಿಡಿಯೋ ನೋಡ್ಬಿಟ್ಟು ನಿಮ್ಮಿಂದ ಇನ್ಸ್ಪೈರ್ ಆಗಿಬಿಟ್ಟು ಈ ಥರದ್ದು ಆರ್ಗ್ಯಾನಿಕ್ ಆಗಿ ಅವರು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಅಂದಾಜಾಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸರ್? ಅಂದರೆ ನೀವು ಸ್ಟಾರ್ಟ್ ಮಾಡಿದಾಗ 5-6 ಲಕ್ಷ ಮಾಡಿದ್ರಿ. ಅಟ್ ಪ್ರೆಸೆಂಟಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಸರ್? ಸಾಕು ಸರ್, 1.5-2 ಲಕ್ಷ ಸಾಕು. ಮೇನ್ ಮಾರ್ಕೆಟಿಂಗ್ ಮಾಡ್ಬೇಕು ಸರ್. ಮಾರ್ಕೆಟಿಂಗ್ ಇರೋದು ಇಂಪಾರ್ಟೆಂಟು. ಆಮೇಲೆ ಕ್ವಾಲಿಟಿ ಚೆನ್ನಾಗಿರಬೇಕು, ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿರಬೇಕು. ಆಮೇಲೆ ಜನಕ್ಕೆ ಯೂಸ್ಫುಲ್ ಆಗುತ್ತಾ ಅಂತ ನೋಡ್ತಾರೆ. ಫಸ್ಟ್ 1-2 ಸಲ ತೊಗೊಳೋ ತನಕ ತುಂಬ ಕಷ್ಟ ಸರ್. ತಗೊಂಡ್ಮೇಲೆ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ನಾವು ಕೊಡೋ ತನಕ ಬಿಡೋಲ್ಲ ಸರ್. ಆ ರೀತಿ ಕಸ್ಟಮರ್ಸ್ಗಳು ಬರ್ತಾರೆ. ಬಟ್ ನಾವು ಹೇಳ್ತೀವಿ ಕಸ್ಟಮರ್ ಸಿಗಲ್ಲ ಅಂತ. ಅವರಿಗೆ ಕ್ವಾಲಿಟಿ ಇಷ್ಟ ಆಯಿತು ಅಂತಂದರೆ ಅವರು ಒಂದ್ಸಲಿ ಅದಕ್ಕೆ ಅಡಿಕ್ಟ್ ಆಗಿದ್ರು ಅಂದರೆ, ನಮ್ಮ ಕ್ವಾಲಿಟಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ಅವರು ನೆಕ್ಸ್ಟ್ ಬಿಡೋಕ್ಕೆ ಚಾನ್ಸ್ ಇದೆ ಸರ್. ಮೇನ್ ಕ್ವಾಲಿಟಿ ಸರ್. ಪ್ರಾಫಿಟ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಬಿಸ್ನೆಸ್? ಸರ್ ಇದರಲ್ಲೆಲ್ಲ ಪ್ರಾಫಿಟು ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ ಸರ್. ಇವೆಲ್ಲ 10%, 15%, 20% ಆ ಥರ ಇರುತ್ತೆ ಸರ್. ಇನ್ನೊಂದೇನು ಗೊತ್ತಾ ಸರ್, ನಾವು ಇದೆಲ್ಲ ನಾವು ಮಾಡೋದು ಮೇಯ್ನಾಗಿ ಪ್ರಾಫಿಟ್ಗೆ ಇರಬೇಕು ಸರ್. ಒಂದು ಲೆವೆಲಲ್ಲಿ ಪ್ರಾಫಿಟ್ ಇರಬೇಕು. ಫಸ್ಟ್ ಜನಕ್ಕೆ ಮೇಯ್ನಾಗಿ ತಲುಪಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಸರ್. ಆಮೇಲೆ ನಾನು ಪ್ರಾಫಿಟ್ ಎಲ್ಲ ನೋಡ್ತಾ ಇದ್ದೀನಿ. ಫಸ್ಟು ಜನಕ್ಕೆ ತಲುಪಲಿ. ಜನ ಚೆನ್ನಾಗಿದೆ ಐಟಮು ಸರ್, ನಿಮ್ಮ ಐಟಮ್ ಚೆನ್ನಾಗಿದೆ, ನಿಮ್ಮಿಂದ ನಮಗೆ ಒಳ್ಳೆ ಆರೋಗ್ಯಕ್ಕೆ ವಸ್ತುಗಳು ಸಿಗ್ತಾ ಇದೆ ಅಂದಮೇಲೆ ಆಮೇಲೆ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸರ್. ನನಗೇನಿಲ್ಲ, ಒಂದು 15-20% ಸಿಕ್ಕರೂ ಸಾಕು ಸರ್ ಪ್ರಾಫಿಟ್. ಓಕೆ ಸರ್. ಓಕೆ. ಈ ವಿಡಿಯೋ ನೋಡಿದವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಈ ಥರದ್ದು ಏನಾದ್ರು ತೊಗೋಬೇಕು ಅಂತಾಗ ನಿಮ್ಮ ಶಾಪಿಗೆ ಬರಬೇಕಾಗುತ್ತಲ್ಲ, ಅದು ಲೊಕೇಶನ್ ಬಂದ್ಬಿಟ್ಟು ಕುರುಬ್ರಳ್ಳಿಲಿ ಇರುತ್ತೆ ಸರ್. ಮಹಾಲಕ್ಷ್ಮಿ ಲೇಔಟು. ನಮ್ಮ ಫೋನ್ ನಂಬರ್ ಬಂದ್ಬಿಟ್ಟು 9591833165. ಥ್ರೂ ಔಟ್ ಕರ್ನಾಟಕ ನಾವು ಫ್ರೀ ಹೋಮ್ ಡೆಲಿವರಿ ಮಾಡ್ತೀವಿ. ಓಕೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಬಿಸ್ನೆಸ್ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು. ನೋಡಿದ್ರಲ್ಲ, ಇವರು ಆರ್ಗ್ಯಾನಿಕ್ ಆಗಿ ಮಲೆನಾಡಿಂದ ಎಲ್ಲ ಮಸಾಲೆ ಪದಾರ್ಥಗಳನ್ನ, ಎಣ್ಣೆಗಳನ್ನ ಮತ್ತು ಡ್ರೈ ಫ್ರೂಟ್ ಮಿಕ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಈ ವಿಡಿಯೋದಿಂದ ನಿಮಗೂ ಒಂದು ರೀತಿ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಹೆಂಗೆ ಯಾವ್ದಾದ್ರು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಅಂತ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆ್ಯಂಕರ್ ಕಿಶೋರ್.